ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಈ ಒಂದು ವಿಷಯದ ಮೇಲೆ ಹೋದ ಕ್ಲಾಸಲ್ಲಿ ಒಂದು ತರಗತಿ ಮಾಡಿದ್ದೀನಿ. ಅದರದ್ದು ಕಂಟಿನ್ಯೂಟಿಯಾಗಿ ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಅದು ಪಾರ್ಟ್ 1 ಆಗಿರ್ತೈತೆ, ಇದು ಪಾರ್ಟ್ 2 ಆಗಿರ್ತೈತೆ. ಯಾರು ಪಾರ್ಟ್ 1 ನೋಡ್ಕೊಳ್ಳಲ್ವೋ ಆ ಒಂದು ಪಾರ್ಟ್ 1 ನೋಡಿಕೊಂಡು ಆಮೇಲೆ ಪಾರ್ಟ್ 2 ವೀಕ್ಷಿಸಿ. ಹಾಗೆ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಆಧುನಿಕ ಒಲಿಂಪಿಕ್ ಜೊತೆಗೆ ಅದರ ಹಿಂದಿನ ಕ್ಲಾಸಾಗಿ ನಾನು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ MCQ ಕೂಡ ಬಿಡಿಸಿದ್ದೀನಿ. ಅದನ್ನು ಕೂಡ ಯಾರು ನೋಡ್ಕೊಂಡ್ರು ಅದು ನೋಡ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಪರ್ಧೆಗಳು 3 ವಿಧಗಳಾಗಿ ನಾವು ಸಾಮಾನ್ಯವಾಗಿ ವಿಂಗಡಣೆ ಮಾಡ್ತೀವಿ. ಆ 3 ವಿಧಗಳಿವೆಂದರೆ ವಿಂಟರ್ ಅಂದರೆ ಚಳಿಗಾಲದ ಒಲಿಂಪಿಕ್ಗಳು, ಸಮ್ಮರ್ ಅಂದರೆ ಬೇಸಿಗೆ ಕಾಲದ ಒಲಿಂಪಿಕ್ಗಳು, ಪ್ಯಾರಾ ಒಲಿಂಪಿಕ್ ಅಂದರೆ ಅಂಗವಿಕಲ 3 ರೀತಿಯಾಗಿ ನಾವು ಏನು ಮಾಡ್ತೀವಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ವಿಂಗಡಣೆ ಮಾಡ್ತೀವಿ. ಇವುಗಳ ಸಂಘಟನೆ ಮಾಡುವ ಸ್ಪರ್ಧೆಗಳನ್ನು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂದರೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಜೊತೆ ಚರ್ಚಿಸಿ ಏನು ಮಾಡ್ತಾರೆ, ಈ ಒಂದು ಕ್ರೀಡೆ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳಲ್ಲಿ ಸಂಘಟನೆಯಾಗುತ್ತಿರುವಂತಹ ಸ್ಪರ್ಧೆಗಳನ್ನು ಮಾತ್ರ ಏನು ಮಾಡ್ತಾರೆ, ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಸೇರ್ಪಡೆ ಮಾಡ್ತಾರೆ. ಅಂದರೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಯಾವುದೇ ಪುರುಷರ ಒಂದು ಸ್ಪರ್ಧೆ ಸೇರ್ಪಡೆ ಮಾಡಬೇಕು ಅಂದರೆ ಆ ಒಂದು ಸ್ಪರ್ಧೆ ಕಡಿಮೆ ಅಂದ್ರೂ ಕೂಡ ಏನು ಮಾಡಬೇಕಂದ್ರೆ ಕನಿಷ್ಠ ವಿಶ್ವದ 75 ರಾಷ್ಟ್ರಗಳಲ್ಲಿ ನೋಡಬೇಕು ಆ ಒಂದು ಕ್ರೀಡೆ ಪ್ರಚಲಿತದಲ್ಲಿರಬೇಕು. ವಿಶ್ವದ 4 ಖಂಡಗಳಲ್ಲಿ ಏನಿರಬೇಕು, ಜನಪ್ರಿಯವಾಗಿರಬೇಕು. ಸ್ತ್ರೀಯರ ಸ್ಪರ್ಧೆಗೆ ಏನಾದರೂ ಒಂದು ಕ್ರೀಡೆ ಸೇರಿಸಬೇಕು ಅಂತಂದರೆ ಅದು ವಿಶ್ವದ 40 ರಾಷ್ಟ್ರಗಳಲ್ಲಿ ಪ್ರಚಲಿತದಲ್ಲಿರಬೇಕು. ವಿಶ್ವದ 3 ಖಂಡಗಳಲ್ಲಿ ಏನಿರಬೇಕು, ಅದು ಹೆಸರುವಾಸಿ ಆಗಿರಬೇಕು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ಅರ್ಹತಾ ನಿಯಮಗಳು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾದ್ರೆ ಯಾವ್ಯಾವ ಅರ್ಹತೆಗಳನ್ನು ಮಾನದಂಡಗಳನ್ನಾಗಿ ಹೊಂದಿರಬೇಕು ಅಂತಂದರೆ ಭಾಗವಹಿಸುವ ಪ್ರತಿಯೊಬ್ಬನೂ ಏನಿರಬೇಕು, ಹವ್ಯಾಸಿ ಕ್ರೀಡಾಪಟು ಆಗಿರಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬರು ಏನಿರಬೇಕು, ಯಾರ್ಯಾರು ಭಾಗವಹಿಸಿದ್ರೆ ಅವರು ಹವ್ಯಾಸಿ ಆಗಿರಬೇಕು, ಅಂದರೆ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಅಂತ ಅರ್ಥ. ಇದಕ್ಕೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಏನು ಮಾಡಬೇಕು, ಪ್ರಮಾಣ ಪತ್ರವನ್ನು ಕೂಡ ಒದಗಿಸಬೇಕು. ಇದರ ಜೊತೆಯಲ್ಲಿ ಕ್ರೀಡಾಪಟು ವೈಯಕ್ತಿಕ ಘೋಷಣೆ ಕೂಡ ಮಾಡಬೇಕು. ಮಾದಕ ಅಂಶದ ಸೇವನೆ ಏನು ಮಾಡಲಾಗಿದೆ, ಇಲ್ಲಿ ನಿಷೇಧ ಮಾಡಲಾಗಿದೆ. ಆ ರೀತಿ ಏನಾದರೂ ಕಂಡು ಬಂದರೆ ಏನು ಮಾಡ್ತಾರೆ, ಅವರಿಗೆ ಕ್ರೀಡಾಪಟುಗಳಿಂದ ಹೊರಗಡೆ ಹಾಕ್ತಾರೆ. ಕ್ರೀಡಾಪಟುಗಳಿಗೆ ವಯೋಮಿತಿಯ ನಿರ್ಬಂಧ ಇರುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ವಯೋಮಿತಿಯ ನಿರ್ಬಂಧನೆ ಇರುವುದಿಲ್ಲ. ಒಮ್ಮೆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸಿದರೆ, ನಾವು ಈಗ ಒಂದು ರಾಷ್ಟ್ರ ಪ್ರತಿನಿಧಿಸಿದ್ದೀವಿ ಅಂದರೆ ಮುಂಬರುವ ಒಲಿಂಪಿಕ್ ಕ್ರೀಡೆಗಳಲ್ಲಿ ಬೇರೊಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂತಿಲ್ಲ. ಸಪೋಸ್ ಇವಾಗ ಭಾರತದಿಂದ ಪ್ರತಿನಿಧಿಸಿದೆ ಅಂದರೆ ಮುಂದಿನ ಸರಿ ಹೋಗಿ ನೇಪಾಳದಿಂದ ಈ ರೀತಿ ಬೇರೆ ಬೇರೆ ದೇಶಗಳಿಂದ ಏನು ನೋಡೋಕ್ಕಾಗಲ್ಲ, ಪ್ರತಿನಿಧಿಸೋಕ್ಕಾಗಲ್ಲ. ಒಂದು ದೇಶದಿಂದ ಮಾತ್ರ ನೋಡಬೇಕು, ಪ್ರತಿನಿಧಿಸಬೇಕು. ಕ್ರೀಡಾಪಟುಗಳ ಜಾತಿ, ಧರ್ಮ, ವರ್ಣ ಮತ್ತು ಭೇದ ಭಾವಗಳಿಗೆ ಇಲ್ಲಿ ಯಾವುದೇ ರೀತಿಯಂಥ ಅವಕಾಶಗಳು ಇರೋದಿಲ್ಲ. ತಾವು ಪ್ರತಿನಿಧಿಸುವ ರಾಷ್ಟ್ರದ ಬಾಂಧತ್ವವನ್ನು ಅವರೇನಬೇಕು ಹೊಂದಿರಬೇಕು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂಥ ಸ್ಥಳ ಅಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂಥ ಸ್ಥಳವನ್ನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರ ಮತಗಳ ಮೇಲೆ ಏನಾಗಿರ್ತದೆ ನಿರ್ಧಾರ ಮಾಡಲಾಗ್ತದೆ. ಅಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂಥ ಸ್ಥಳ, ಆ ಒಂದು ಸ್ಥಳದಲ್ಲಿ ನಡೆಸಬೇಕಂತಿದ್ದೀವಿ ಅಂದರೆ ಅದು ನಾವು ಯಾವ ಒಂದು ಆಧಾರದ ಮೇಲೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಒಲಿಂಪಿಕ್ ಸಮಿತಿಯ ಸದಸ್ಯರ ಮತಗಳ ಸಂಖ್ಯೆಗಳ ಆಧಾರದ ಮೇಲೆ ಏನು ಮಾಡ್ತೀವಿ, ಆ ಒಂದು ಪ್ಲೇಸನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಯಾವ ರೀತಿ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಅವಧಿ ಎಷ್ಟು ದಿನಗಳವರೆಗೆ ನಡೀತದೆ ಅಂದರೆ 16 ದಿನಗಳವರೆಗೆ ನಡೀತದೆ. ಇಂಪಾರ್ಟೆಂಟ್ ಇದು. ಎಷ್ಟು ದಿನಗಳು ನಡೆಸ್ತೀವಿ ಅಂತ ಹೇಳಿ ಕೇಳ್ತಾರೆ, 16 ದಿನಗಳವರೆಗೆ ನಡೆಸ್ತೀವಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು 2 ಪ್ರಮುಖ ಭಾಗಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಒಂದು ಪ್ರಾರಂಭೋತ್ಸವ, ಇನ್ನೊಂದು ಮುಕ್ತಾಯದ ಸಮಾರಂಭ. ಪ್ರಾರಂಭೋತ್ಸವ ಯಾವ ರಾಷ್ಟ್ರ ಕ್ರೀಡಾಕೂಟದ ಸಂಘಟನೆಯನ್ನು ಮಾಡುತ್ತದೆಯೋ, ಯಾವ ರಾಷ್ಟ್ರ ಕ್ರೀಡಾಕೂಟದ ಸಂಘಟನೆಯನ್ನು ಮಾಡ್ತಾ ಇದೆಯೋ ಆ ರಾಷ್ಟ್ರದ ವರಿಷ್ಠ ಅಧಿಕಾರಿಗಳಾದಂತಹ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳು ಏನು ಮಾಡಬೇಕು, ಆ ಕ್ರೀಡೆಗಳನ್ನು ಉದ್ಘಾಟಿಸ್ತಾರೆ. ಸಂಘಟನಾ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಕೂಡ ಏನು ಮಾಡ್ತಾರೆ, ಅಲ್ಲಿ ಹಾಡ್ತಾರೆ. ಕ್ರೀಡಾಕೂಟದ ಉದ್ಘಾಟಕರು ಕ್ರೀಡಾಕೂಟದ ವಂದನೆಗಳನ್ನು ಸ್ವೀಕರಿಸ್ತಾರೆ. ಕ್ರೀಡಾಕೂಟದ ಉದ್ಘಾಟಕರು ಏನು ಮಾಡ್ತಾರೆ, ಕ್ರೀಡಾಕೂಟದ ವಂದನೆಗಳನ್ನು ಕೂಡ ಏನು ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಅವರು ಕ್ರೀಡಾಪಟುಗಳು ಮತ್ತು ಕ್ರೀಡಾಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಕ್ರೀಡಾಪಟುಗಳು ಮತ್ತು ಕ್ರೀಡಾಧಿಕಾರಿಗಳು ಏನು ಮಾಡ್ತಾರೆ, ಪಥಸಂಚಲನದಲ್ಲಿ ಅವರಿಬ್ಬರು ಭಾಗವಹಿಸ್ತಾರೆ. ಈ ಪಥಸಂಚಲನದಲ್ಲಿ ಅತಿ ಮುಂದಿರುವಂತಹ ತಂಡ ಯಾವುದಾಗಿರ್ತದೆ ಅಂದರೆ ಗ್ರೀಕ್ ದೇಶವಾಗಿರ್ತದೆ. ಪಥಸಂಚಲನೆಯ ಕೊನೆಯಲ್ಲಿ ಯಾವುದು ರಾಷ್ಟ್ರ ಇರ್ತದೆ ಅಂದರೆ ಅದು
ಆತಿಥೇಯ ರಾಷ್ಟ್ರವಾಗಿರ್ತದೆ. ಯಾವ ರಾಷ್ಟ್ರ ಒಂದು ಕ್ರೀಡಾಕೂಟ ಹಮ್ಮಿಕೊಂಡಿದೆ ಅದು ಲಾಸ್ಟಿಗೆ ಇರ್ತೈತೆ. ಪ್ರತಿಯೊಂದು ಒಲಿಂಪಿಕ್ಸ್ ಗೇಮ್ ನಡೀತೈತಲ್ಲ ಆ ಒಂದು ಟೈಮಲ್ಲಿ ಗ್ರೀಕ್ ದೇಶನೇ ಏನಾಗುತ್ತೆ ಮುಂದಾಗ್ತು, ಅಂದರೆ ಪಥಸಂಚಲನೆಯಲ್ಲಿ ಮುಂದಿನ ಸ್ಥಾನವನ್ನೋದು ಪಡ್ಕೊಳ್ತೈತಿ. ಸಂಘಟನಾ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ NOC ಇದರ ಅಧ್ಯಕ್ಷರು ಕ್ರೀಡಾಕೂಟದ ಉದ್ಘಾಟಕರನ್ನು ಕ್ರೀಡೆಗಳನ್ನು ಮಾಡ್ತಾರೆ ಉದ್ಘಾಟಿಸಬೇಕಂತೇಳಿ ಕೇಳಿಕೊಂಡಿದ್ದಾಗ ಉದ್ಘಾಟಕರು ಏನು ಮಾಡ್ತಾರೆ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾರೆ. ಕ್ರೀಡಾಕೂಟದ ಅಧ್ಯಕ್ಷರಿಂದ ಒಲಿಂಪಿಕ್ ಕ್ರೀಡೆಗಳ ಧ್ವಜಾರೋಹಣ ನಡೀತೈತೆ. ಕ್ರೀಡಾ ಜ್ಯೋತಿಯನ್ನು ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಖ್ಯಾತಿ ಕ್ರೀಡಾಪಟುಗಳಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿ ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುಗಳಿಂದ ಏನು ಮಾಡ್ತೈತೆ ಈ ಒಂದು ಒಲಿಂಪಿಕ್ಸ್ ನಡೀತೈತೆ. ಮುಕ್ತಾಯ ಸಮಾರಂಭ ಹೆಂಗೆ ಮಾಡ್ತೀವಿ ಅಂತಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಕ್ರೀಡಾ ಸಂಘಟಕರಿಗೆ, ಕ್ರೀಡಾಧಿಕಾರಿಗಳಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಏನು ಮಾಡ್ತಾರೆ ಕೃತಜ್ಞತೆಯನ್ನು ಸಲ್ಲಿಸಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯದ ಘೋಷಣೆಯನ್ನು ಕೂಡ ಇವರು ನೀಡ್ತಾರೆ. ಮುಂದೆ 4 ವರ್ಷಗಳ ನಂತರ ನಡೆಯುವಂತಹ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂಥ ಸ್ಥಳದಲ್ಲಿ ಭೇಟಿಯಾಗೋಣ ಅಂತ ಏನು ಮಾಡ್ತಾರೆ ಅಲ್ಲಿ ಆಹ್ವಾನವನ್ನು ಕೂಡ ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಕ್ರೀಡೆಗಳ ಸಂಘಟನೆ ಮಾಡಿದ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ತಮ್ಮ ವಶದಲ್ಲಿದ್ದಂತಹ ಅಲಂಕೃತ ಸ್ಲೇಟಿನ ಧ್ವಜವನ್ನು ಏನು ಮಾಡ್ತಾರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಏನು ಮಾಡ್ತಾರೆ ಆ ಟೈಮಲ್ಲಿ ಒಪ್ಪಿಸ್ತಾರೆ. ಅವರು ಧ್ವಜವನ್ನು 4 ವರ್ಷಗಳ ನಂತರ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಮಾಡಲಿರುವಂತಹ ಆ ಒಂದು ರಾಷ್ಟ್ರಕ್ಕೆ ಏನು ಮಾಡ್ತಾರೆ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಆ ಒಂದು ಧ್ವಜವನ್ನು ಒಪ್ಪಿಸ್ತಾರೆ. ಧ್ವಜವು 4 ವರ್ಷಗಳ ಅವಧಿಯವರೆಗೆ ಅವರ ವಶದಲ್ಲಿಯೇ ಇರ್ತೈತೆ. ಯಾವ ಧ್ವಜ ಅಂದರೆ ಅದು ಅಲಂಕೃತ ಸ್ಲೇಟಿನ ಧ್ವಜ. ಸನ್ಮಾನ ಪದ್ಧತಿ, ಬಹುಮಾನ ಯಾವ ರೀತಿ ನೀಡ್ತಾರೆ ಅವರು ಅಂತಂದರೆ ಮೊದಲು 3 ಸ್ಥಾನಗಳನ್ನು ಪಡೆದಂತಹ ಕ್ರೀಡಾಪಟುಗಳಿಗೆ ಅಂತ ಏನು ಮಾಡ್ತಾರೆ ಆ ಸ್ಟೇಜನ್ನು ಹಾಕಿರ್ತಾರಲ್ಲ ಅಲ್ಲಿ ಕ್ರೀಡಾಪಟುಗಳು ವಿಜೇತದ ಮೆಟ್ಟಿಲನ್ನು ಏರಲು ಅರ್ಹತೆಯನ್ನು ಇವರು ಪಡೆದಿರ್ತಾರೆ. ಪ್ರಥಮ ಸ್ಥಾನ ಪಡೆದಂತಹ ಕ್ರೀಡಾಪಟು ಏನು ಮಾಡ್ತಾನೆ ಅಂದರೆ ಮಧ್ಯದಲ್ಲಿರ್ತಾನೆ. ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ ಪಡೆದಂಥವರು ಏನು ಮಾಡ್ತಾರೆ ಯಾರು ಫಸ್ಟ್ ಪ್ಲೇಸ್ ಪಡೆದಿರ್ತಾರಲ್ಲ ಆತನ ಎಡ ಮತ್ತು ಬಲ ಮೆಟ್ಟಿಲುಗಳಲ್ಲಿ ನಿಂತ್ಕೊಳ್ತಾರೆ. ತಕ್ಷಣ ವಿಜೇತ ಕ್ರೀಡಾಪಟುಗಳು ಧ್ವಜಾರೋಹಣ ಕಾರ್ಯ ನಡೆಸುವರು. ಜೊತೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಕ್ರೀಡಾಪಟುವಿಗೆ ಏನು ಮಾಡ್ತಾರೆ ರಾಷ್ಟ್ರಗೀತೆಯನ್ನು ಕೂಡ ನಡೆಸ್ತಾರೆ. ಇದು ಎಕ್ಸಾಮಲ್ಲಿ ಬರ್ತೈತೆ. ಒಬ್ಬ ವ್ಯಕ್ತಿಗಾಗಿ ರಾಷ್ಟ್ರಗೀತೆಯನ್ನು ನುಡಿಸುವುದು ಯಾವ ಒಂದು ಸಂದರ್ಭದಲ್ಲಿ ಅಂದರೆ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದಾಗ ಏನು ಮಾಡ್ತಾರೆ ಈ ಒಂದು ಧ್ವಜವನ್ನು ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಆಲಿವ್ ಮರದ ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟವನ್ನು ಧರಿಸಿ ಏನು ಮಾಡ್ತಾರೆ ಸನ್ಮಾನ ಮಾಡ್ತಾರೆ. ಕಿರೀಟವನ್ನು ಯಾರೇ ಗಣ್ಯ ವ್ಯಕ್ತಿಗಳಿಂದ ನೋಡೋದು ಧರಿಸ್ಬೋದು. 4, 5, 6ನೇ ಸ್ಥಾನ ಪಡೆದುಕೊಂಡಂಥವರಿಗೆ ಕೇವಲ ಪ್ರಮಾಣ ಪತ್ರವನ್ನು ನೀಡ್ತಾರೆ. 1 ಮತ್ತು 2ನೇ ಮತ್ತು 3ನೇ ಸ್ಥಾನ ಪಡೆದವರಿಗೆ ಚಿನ್ನ, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಬೆಳ್ಳಿ, ಥರ್ಡ್ ಪ್ರೈಸ್ ಕಂಚು ಕೊಡ್ತಾರೆ. ಅಂತಿಮವಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾಕೂಟದ ಒಂದು ಸವಿನೆನಪಿಗಾಗಿ ಏನು ಮಾಡ್ತಾರೆ ಸೇವಿನಾರ್ ಅನ್ನುವಂಥ ಒಂದು ಪದಕವನ್ನು ನೀಡಿ ಗೌರವಿಸ್ತಾರೆ. ಈಗ ಒಲಿಂಪಿಕ್ ಧ್ವಜ 2 ಪ್ರಕಾರದ ಧ್ವಜಗಳನ್ನು ಹೊಂದಿರ್ತೈತೆ. ಒಂದು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂಥ ಧ್ವಜ, ಇನ್ನೊಂದು ಅಲಂಕೃತ ಸ್ಲೇಟಿನ ಒಲಿಂಪಿಕ್ ಧ್ವಜ. 2 ರೀತಿಯ ಧ್ವಜಗಳನ್ನು ಹೊಂದಿದೆ. ಅಲಂಕೃತ ಇದು ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂತಹ ಧ್ವಜ. ಈ ಒಂದು ಧ್ವಜವನ್ನು 1920ರಲ್ಲಿ ಏನು ಮಾಡಲಾಯಿತು ಬೆಲ್ಜಿಯಂನ ಅಂತ್ರಾಪದಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡೆಗಳಲ್ಲಿ ಬೆಳಕಿಗೆ ತರಲಾಯಿತು. ಈ ಒಂದು ಧ್ವಜವು ಬಿಳಿ ಸಿಲ್ಕ್ ಬಟ್ಟೆಯಿಂದ ಏನು ಮಾಡ್ತಾರೆ ತಯಾರಿಸ್ತಾರೆ. ಇದು ಶಾಂತಿಯ ಸಂಕೇತವಾಗಿರ್ತೈತೆ. ಈ ಧ್ವಜವು 1914ರಲ್ಲಿ ರೂಪುಗೊಂಡು ಅಧಿಕೃತವಾಗಿ ಕ್ರೀಡೆಗಳು ನಡೆದಾಗ ಹಾರಿಸುವ ಉದ್ದೇಶದಿಂದ ಏನಾಗಿದೆ ಎಂದು ಸ್ವೀಕೃತವಾಗಿದೆ. ಈ ಧ್ವಜವು 3 ಮೀಟರ್ ಉದ್ದ ಇದ್ದು 2 ಮೀಟರ್ ಅಗಲ ಇರ್ತೈತೆ. ಉದ್ದ 3 ಮೀಟರ್, ಅಗಲ 2 ಮೀಟರ್. ಈ ಧ್ವಜದ ಅಂಚಿನ ಗುಂಟು ಯಾವುದೇ ಪ್ರಕಾರದ ಬಾರ್ಡರ್ಗಳು ಇರೋದಿಲ್ಲ. ಈ ಧ್ವಜದ ಮಧ್ಯದಲ್ಲಿ ಒಂದರೊಳಗೊಂದು ಸೇರಿರುವ 5 ವಿವಿಧ ಬಣ್ಣದ ಏನಿರ್ತವೆ ವೃತ್ತಗಳಿರ್ತವೆ. ಒಂದು ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಈ ಒಂದು ಬಳೆಗಳಿರ್ತವೆ. ಬೇರೆ ಬೇರೆ ವಿಶ್ವದ 5 ಖಂಡಗಳಾದಂತಹ ಅಮೇರಿಕಾ, ಏಷಿಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಈ ಒಂದು ಏನಾಗಿರ್ತವೆ ಸಂಕೇತವಾಗಿರ್ತದೆ. ಈ ವೃತ್ತಗಳು ಅಂದರೆ ಈ ಬಳೆಗಳು ಪ್ರತಿನಿಧಿಸುವಿಕೆಯನ್ನು ಸೂಚಿಸುತ್ತದೆ. ಈ ಚಿಹ್ನೆಯ ಕೆಳಗಡೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಉದ್ದೇಶವನ್ನು ವಿಶಿಷ್ಟ ಪದಗಳ ಮೂಲಕ ಏನು ಮಾಡ್ತಾರೆ ಇಲ್ಲಿ ಸಾದರಪಡಿಸ್ತಾರೆ. CTS ಜಿಮೇಲ್ ಕೇಳ್ತಾರೆ ಇವು. CTS ಅಂದ್ರೇನು, LTS ಅಂದ್ರೇನು, POTS ಅಂದ್ರೇನು ಅಂತೇಳಿ. CTS ಅಂದರೆ ವೇಗ ಅಂತ ಅರ್ಥ,
ಅಲ್ಟಿಯಸ್ ಅಂದರೆ ಎತ್ತರ ಅಂತ ಅರ್ಥ. ಪೋರ್ಟಿಯಸ್ ಅಂದರೆ ಬಲ ಅಥವಾ ದೂರ ಅಂತ ಅರ್ಥ. CAF ನೆನ್ಪಿಟ್ಕೋಬೇಕಿದು, ಎಕ್ಸಾಮಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇದು. ಇವುಗಳ ಸಾಧನೆ ಬರಬೇಕೆಂಬುದೇ ಈ ಒಂದು ಕ್ರೀಡೆಯ ಧ್ಯೇಯವಾಕ್ಯ ಹೊಂದಿರ್ತದೆ. ಇವುಗಳ ಸಾಧನೆ ಏನಂದರೆ ಕ್ರೀಡೆಗಳ ಧ್ಯೇಯವಾಕ್ಯ ಹೊಂದಿರ್ತದೆ. ಕ್ರೀಡೆಗಳ ಧ್ಯೇಯವಾಕ್ಯ ಅಂತಂದರೆ ಯಾವುದಂದರೆ ಇನ್ನಷ್ಟು ವೇಗ, ಎತ್ತರ, ಬಲ ಅಂತ ಅರ್ಥ. ಕ್ಯೂಬರ್ಟಿನ್ ಮತ್ತು ಅವರ ಸ್ನೇಹಿತರಾದಂತಹ ಡ್ರೈಡೋನ್ ರವರ ಶಿಕ್ಷಣದಲ್ಲಿ ಕ್ರೀಡೆಯ ಮಹತ್ವವನ್ನು ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಈ ಧ್ವಜವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಶಾಶ್ವತ ಆಸ್ತಿಯಾಗಿ ಪರಿಣಮಿಸುತ್ತಿದ್ದು ಆಧುನಿಕ ಒಲಿಂಪಿಕ್ ಧ್ವಜ. ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಧ್ವಜ ಅವರೋಹಣವನ್ನು ಮಾಡ್ತಾರೆ, ಅಂದರೆ ಇಳಿಸ್ತಾರೆ. ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ತಮ್ಮ ವಶದಕ್ಕೆ ಪಡೆದುಕೊಳ್ತೈತೆ. ಇದು ಯಾವುದಿತ್ತು? ಆಧುನಿಕ ಒಲಿಂಪಿಕ್ ಧ್ವಜ ಆಯ್ತಿದೆ. ಅಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂಥ ಧ್ವಜ. ಇವಾಗ ಅಲಂಕೃತ ಸೇಟಿನ ಧ್ವಜ. ಈ ಧ್ವಜವನ್ನು ಏನು ಮಾಡ್ತೀವಿ? ಬಿಳಿ ಸಿಲ್ಕ್ನಿಂದ ಮಾಡಿರ್ತೀವಿ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇದೆ ಅಂದರೆ ಈ ಧ್ವಜದಲ್ಲಿ ಮಧ್ಯದಲ್ಲಿ ಏನಿದೆ ಯಾವುದೇ ಪ್ರಕಾರದ ಬಣ್ಣದ ವೃತ್ತಗಳು ಇರುವುದಿಲ್ಲ, ಇಲ್ಲಿ ಬಳೆಗಳು ಇರೋದಿಲ್ಲ. ಆದರೆ ಧ್ವಜದ ಅಂಚಿನ ಗುಂಟ 5 ವಿವಿಧ ಬಣ್ಣದ ಬಾರ್ಡರ್ಗಳಿರ್ತವೆ ಇಲ್ಲಿ. ಈ ಧ್ವಜವನ್ನು ಕ್ರೀಡೆಗಳು ನಡೆದಾಗ ಹಾರಿಸದೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಸದ್ಯದ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಮಾಡಿದ ರಾಷ್ಟ್ರದ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಂದ ಮುಂದೆ ಏನು ಮಾಡ್ತಾರೆ? 4 ವರ್ಷಗಳ ನಂತರ ಸಂಘಟನೆ ಮಾಡಲಿರುವಂತಹ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಗೆ ಏನು ಮಾಡ್ತಾರೆ? ಅಂತಾರಾಷ್ಟ್ರೀಯ ಒಲಿಂಪಿಕ್ ಅಧ್ಯಕ್ಷರ ಮೂಲಕ ಏನು ಮಾಡ್ತಾರೆ? ಹಸ್ತಾಂತರ ಮಾಡ್ತಾರೆ. ಈ ಧ್ವಜವು ಅವರ ವಶದಲ್ಲಿದ್ದು ಮುಂದಿನ ಒಲಿಂಪಿಕ್ ಕ್ರೀಡೆಗಳು ನಡೆಯುವವರೆಗೂ ಏನು ಮಾಡ್ತಾರೆ? ಅವರ ಜೊತೆಯಲ್ಲಿ ಇರ್ತೈತೆ. ಈಗ ಒಲಿಂಪಿಕ್ ಕ್ರೀಡಾ ಜ್ಯೋತಿ. ಒಲಿಂಪಿಕ್ ಕ್ರೀಡೆಗಳ ಉಗಮದ ಸ್ಥಾನ ಯಾವುದಂದರೆ ಅದು ಗ್ರೀಕ್ ದೇಶದ ಒಲಿಂಪಿಯಾ. GS ದೇವರ ಸಮ್ಮುಖದಲ್ಲಿ GS ದೇವರ ಮುಂದೆ ಏನು ಮಾಡ್ತಾರೆ ಅಂದರೆ ಸೂರ್ಯನ ಕಿರಣಗಳ ಸಹಾಯದಿಂದ ಹೊತ್ತಿಸಿದಂತಹ ಒಲಿಂಪಿಕ್ ಜ್ಯೋತಿಯನ್ನು ವಿಶ್ವದ ಆಯಾ ರಾಷ್ಟ್ರಗಳ ಪ್ರತಿಭಾವಂತ ಕ್ರೀಡಾಪಟುಗಳ ಮೂಲಕ ಏನು ಮಾಡ್ತಾರೆ? ಸಾಗಿಸುತ್ತಾ ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ಕೂಡ ನೀಡ್ತಾರೆ. ಒಲಿಂಪಿಕ್ ಜ್ಯೋತಿಯನ್ನು ಸಾಗಿಸುವಾಗ ಮಧ್ಯದಲ್ಲಿ ಬರುವ ರಾಷ್ಟ್ರಗಳು ಮತ್ತು ರಾಷ್ಟ್ರದ ಪ್ರತಿಭಾವಂತ ಆಟಗಾರರಿಂದ ರಾಷ್ಟ್ರದ ಸರಹದ್ದಿನ ಪ್ರಾರಂಭದಿಂದ ಸರಹದ್ದು ಏನಾಗ್ತೈತೆ ಅಲ್ಲಿ ಕೊನೆಗೊಳ್ತೈತೆ. ಜ್ಯೋತಿಯನ್ನು ಸಾಗಿಸುವ ಕಾರ್ಯಕ್ಕೆ ನಿಯೋಜಿಸ್ತಾರೆ. ಈ ಒಂದು ಕಾರ್ಯದ ಅಂತಿಮ ಘಟ್ಟದಲ್ಲಿ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ರಾಷ್ಟ್ರದ ಪ್ರತಿಭಾವಂತ ಓಟಗಾರರು ಏನು ಮಾಡ್ತಾರೆ? ಇಲ್ಲಿ ಪಾಲ್ಗೊಳ್ತಾರೆ. 1936ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಏನು ಮಾಡ್ತವೆ? ಜಾರಿಯಾಗ್ತವೆ. 1930ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಜಾರಿಯಾಗ್ತವೆ. ಪ್ರಪ್ರಥಮವಾಗಿ ಈ ಪದ್ಧತಿಯನ್ನು ಏನು ಮಾಡಲಾಯಿತು? ಅಲ್ಲಿ ಜಾರಿಗೆ ತರಲಾಯಿತು. ಉದ್ದೇಶ ಪ್ರಾಚೀನ ಒಲಿಂಪಿಕ್ ಗ್ರೀಕ್ ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದವು. ಅವಾಗ ಆಧುನಿಕ ಒಲಿಂಪಿಕ್ ವಿವಿಧ ರಾಷ್ಟ್ರಗಳಲ್ಲಿ ಭಾಗವಹಿಸುವುದರಿಂದ ಗ್ರೀಕ್ ದೇಶದ ಮಹಾನ್ ಕಾಣಿಕೆಯನ್ನು ಜನರು ಏನು ಮಾಡ್ತಾರೆ? ಮರೆಯಬಾರದೆಂಬ ಒಂದು ಉದ್ದೇಶದಿಂದ ಗ್ರೀಕ್ ದೇಶದ ಒಲಿಂಪಿಯಾ ಒಂದು ಸ್ಥಳದ ನೆನಪು ಶಾಶ್ವತವಾಗಿ ಇರಲಿ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಯಾವುದೇ ದೇಶ ಸಂಘಟನೆ ಮಾಡಿದರೂ ಕ್ರೀಡಾ ಜ್ಯೋತಿಯನ್ನು ಗ್ರೀಕ್ ದೇಶದ ಒಲಿಂಪಿಯಾದಲ್ಲಿ ಏನು ಮಾಡ್ತಾರೆ? ಯಾವುದೇ ದೇಶದ ಒಲಿಂಪಿಯಾದಲ್ಲಿ ಹೊತ್ತಿಸಿ ವಿವಿಧ ರಾಷ್ಟ್ರಗಳ ಪ್ರತಿಭಾವಂತ ಒಂದು ಆಟಗಾರರ ಮೂಲಕ ಆ ಜ್ಯೋತಿಯನ್ನು ಸಾಗಿಸ್ತಾ ನಗರಕ್ಕೆ ಏನು ಮಾಡ್ತಾರೆ? ತರ್ತಾರೆ. ಸರಿಯಾಗಿ ಬಂದು ತಲುಪುವ ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾರೆ? ಅವರು ಮಾಡಿರ್ತಾರೆ. ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಚರ್ಚಿಸಿ ಮತ್ತೇನು ಮಾಡ್ತಾರೆ? ತೀರ್ಮಾನಕ್ಕೆ ಬರ್ತಾರೆ. ವಿವಿಧ ಒಲಿಂಪಿಕ್ನಲ್ಲಿ ಕ್ರೀಡಾ ಜ್ಯೋತಿ. 1952ರಲ್ಲಿ ಬಸ್ಸೋ ಗೇಮ್ಸ್ನಲ್ಲಿ ಕ್ರೀಡಾ ಜ್ಯೋತಿ ಮೊದಲ ಬಾರಿಗೆ ಏನು ಮಾಡಲಾಯಿತು? ವಿಮಾನದಲ್ಲಿ ಪ್ರಯಾಣ ಮಾಡಲಾಯಿತು. 1950ರ ಸ್ಯಾಕುಲಮ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಕುದುರೆ ಚಿನ್ನ ಮೇಲಿಟ್ಟು ಏನು ಮಾಡಲಾಯಿತು? ಕ್ರೀಡಾ ಜ್ಯೋತಿಯನ್ನು ಒಯ್ಯಲಾಯಿತು. 1976ರ ಉಪಗ್ರಹ ತಂತ್ರಜ್ಞಾನದ ಮೂಲಕ ಏನು ಮಾಡಲಾಯಿತು? ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಲಾಯಿತು. ಹತ್ತೊಂಬತ್ತು ನೂರ 76ರಲ್ಲಿಯೂ ಉಪಗ್ರಹ ತಂತ್ರಜ್ಞಾನದ ಮೂಲಕ ಜ್ಯೋತಿಯನ್ನು ಬೆಳಗಿಸಲಾಯಿತು. 1994
ಒಲಿಂಪಿಕ್ನ ಪ್ರಮುಖ ದಾಖಲೆಗಳು. ಒಲಿಂಪಿಕ್ನಲ್ಲಿ ಏನೇನು ದಾಖಲೆ ಮಾಡಿದ್ದಾರೆ ಅಂತ ನೋಡ್ರಿ. 1978ರ ಮ್ಯೂನಿಚ್ ಒಲಿಂಪಿಕ್ನಲ್ಲಿ ಅಮೇರಿಕದ ಈಜು ಸ್ಪರ್ಧಿಯಾದಂತಹ ಮಾರ್ಕ್ ವೆಟ್ಸ್ ಏನು ಮಾಡ್ತಾರೆ, ಇವರು 7 ಸ್ವರ್ಣ ಪದಕಗಳನ್ನು ಗೆದ್ಕೊಳ್ತಾರೆ. ಇವರು ಪಾಲ್ಗೊಂಡಿದ್ದ 7 ಸ್ಪರ್ಧೆಗಳು ವಿಶ್ವ ದಾಖಲೆ ನಿರ್ಮಿಸಿದವು. ಯಾರು? ಮಾರ್ಕ್ ವೆಟ್ಸ್ ಪಾಲ್ಗೊಂಡಂತಹ 7 ಸ್ಪರ್ಧೆಗಳು ಕೂಡ ಏನಾಗಿದ್ದಾವೆ, ವಿಶ್ವ ದಾಖಲೆ ಮಾಡಿದ್ದಾವೆ. 1920ರಿಂದ 1928ರ ನಂತರ ಒಲಿಂಪಿಕ್ಸ್ನಲ್ಲಿ ಒಟ್ಟು 9 ಚಿನ್ನದ ಪದಕ ಗಳಿಸಿದ ಫಿನ್ಲ್ಯಾಂಡಿನ ಓಟಗಾರನಾದಂತಹ ನವೋ ನೂರ್ಮಿ 1924ರ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ, ಓಟದ ಸ್ಪರ್ಧೆಗಳ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸ್ಕೊತಾರೆ. ಅವರು ಒಟ್ಟು ಎಷ್ಟು ಗೆದ್ಕೊಂಡ್ರು ಅಂದರೆ 24 ವಿಶ್ವ ದಾಖಲೆಗಳನ್ನು ಕೂಡ ಅವರು ನಿರ್ಮಿಸ್ತಾರೆ. 9 ಚಿನ್ನದ ಪದಕಗಳನ್ನು ಗೆದ್ದುಕೊಂಡು 1924ರ ಒಲಿಂಪಿಕ್ಸ್ನಲ್ಲಿ ಓಟದ ಸ್ಪರ್ಧೆ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸ್ಕೊಳ್ತಾರೆ. ಒಟ್ಟು 24 ವಿಶ್ವ ದಾಖಲೆ ಕೂಡ ಇವರು ನಿರ್ಮಾಣ ಮಾಡ್ತಾರೆ. 1928ರಲ್ಲಿ ಭಾರತೀಯ ಕ್ರೀಡಾಪಟುಗಳಾದಂತಹ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. 1928ರ ಭಾರತೀಯ ಕ್ರೀಡಾಪಟುಗಳು ಏನು ಮಾಡ್ತಾರೆ, ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾರೆ. ಅಂದಿನಿಂದ 1956ರವರೆಗೆ ಪ್ರತಿ ಒಲಿಂಪಿಕ್ಸ್ನಲ್ಲಿ ಹಾಕಿ ಏನು ಮಾಡ್ತು, ಚಿನ್ನದ ಪದಕ ಗಳಿಸ್ಕೊತಾ ಬಂದಿರ್ತೈತೆ. 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ವಿಭಾಗದಲ್ಲಿ ಡಿಸ್ಕಸ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದಂತಹ ಅಮೇರಿಕದ ಆಲ್ ಆಲ್ಟರ್ 1968ರ ತನಕ ಚಿನ್ನದ ಪದಕ ಗಳಿಸಿ ಒಂದೇ ಸ್ಪರ್ಧೆಯಲ್ಲಿ ಸತತವಾಗಿ 4 ಚಿನ್ನದ ಪದಕ ಗಳಿಸಿ ವೈಯಕ್ತಿಕ ದಾಖಲೆಯನ್ನು ಕೂಡ ಇವರು ಮಾಡಿರ್ತಾರೆ. 1952ರ ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲಿ 3 ಕಠಿಣ ಸ್ಪರ್ಧೆಗಳಾದಂತಹ 5000, 1000 ಮೀಟರ್ ಮತ್ತು ಮ್ಯಾರಥಾನ್ ಓಟಗಳಲ್ಲಿ 3 ಚಿನ್ನದ ಪದಕ ಗಳಿಸ್ತಾರೆ. ಜೆಕೋಸ್ಲೋವಾಕಿಯಾದ ಮಿಮಿಲ್ ಜಟೋಫರ್ ಮತ್ತು ಅವರ ಪತ್ನಿ ಡಾನ್ ಜಟೋಫರ್ ಅದೇ ಒಲಿಂಪಿಕ್ಸ್ನಲ್ಲಿ ಮಹಿಳಾ ವಿಭಾಗದ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಇವರು ಗೆದ್ದಿರ್ತಾರೆ. ಗಂಡ ಹೆಂಡತಿ ಒಂದೇ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಅಪರೂಪದ ಘಟನೆ ಇದಾಗಿರ್ತೈತಿ. 1956ರಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡೆಗಳಿಗೆ ರಾಜಕೀಯ ಭಿನ್ನಾಭಿಪ್ರಾಯ ಮುಂತಾದ ಕಾರಣಗಳಿಂದ ನೆದರ್ಲ್ಯಾಂಡ್, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್ ಕೂಡ ಏನು ಮಾಡ್ತವೆ, ಬಹಿಷ್ಕಾರ ಮಾಡ್ತವೆ. 1968ರಲ್ಲಿ ಉದ್ದೀಪನ ಔಷಧಿ ಸೇವಿಸಿದ ಮೊದಲ ಘಟನೆ ನಡೀತೈತೆ. ಎಷ್ಟರಲ್ಲಿ? 1968ರಲ್ಲಿ. 1972ರ ಜರ್ಮನಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಕೆಲವು ಕ್ರೀಡಾಪಟುಗಳು ಭಯೋತ್ಪಾದಕರು ಏನು ಮಾಡ್ತಾರೆ, ಹತ್ಯೆಗೈತಾರೆ. 2012ರ 30ನೇ ಲಂಡನ್ ಒಲಿಂಪಿಕ್ಸ್ನಲ್ಲಿ 2012ರ ಜುಲೈ 25ರಿಂದ ಆಗಸ್ಟ್ 22ರವರೆಗೆ ನಡೀತೈತೆ. ಮೇ 13, 2017ರಂದು ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ನಿಮ್ನ ಮಸೂರದ ಸೂರ್ಯನ ಕಿರಣಗಳ ಮೂಲಕ ಏನು ಮಾಡ್ತಾರೆ, ಬೆಳಗಿಸ್ತಾರೆ. ಆಗಿನ ಅಧ್ಯಕ್ಷ IOC ಅಧ್ಯಕ್ಷ ಜಾಕ್ವಾಸ್ ರೋಗಿ ಮತ್ತು ಲಂಡನ್ ಒಲಿಂಪಿಕ್ನ ಸಂಘಟನಾ ಸಮಿತಿಯ ಮುಖ್ಯಸ್ಥ ಸೆಬಾಸ್ಟಿಯನ್ ಕೋಯ 2012ರ ಒಲಿಂಪಿಕ್ಸ್ನಲ್ಲಿ ಜ್ಯೋತಿಯ ವಿನ್ಯಾಸಗಾರ ಎಡ್ವರ್ಡ್ ಬರ್ಬರ್ ಮತ್ತು ಜೆ ಆಸ್ಕರ್ ಬೈ. ಇದರ ಎತ್ತರ 800 ಮಿಲಿಮೀಟರ್. ಇದರ ತೂಕ ಎಷ್ಟಂತಂದರೆ 1 kg. 2012ರ ಒಲಿಂಪಿಕ್ ಜ್ಯೋತಿಗೆ 2012ರ ಶ್ರೇಷ್ಠ ವಿನ್ಯಾಸ ಪ್ರಶಸ್ತಿ ಏನಾಗ್ತದೆ, ಸಿಗ್ತದೆ. 11 ವರ್ಷದ ಡೊಮಿನಿಕ್ ಮೆಕೋಗುವನ್ ಕ್ರೀಡಾ ಜ್ಯೋತಿ ರಿಲೇಯಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಏನಾಗ್ತೈತಿ, ವಿಶೇಷವಾಗಿ ಕಂಡುಬರ್ತೈತಿ. ಇದ್ರ ಬಣ್ಣ ಹೆಂಗಿರ್ತೈತಿ, ಕ್ರೀಡಾ ಜ್ಯೋತಿಯ ಬಣ್ಣ ಅಂದರೆ ಸ್ವರ್ಣ ಬಣ್ಣ, ಬಂಗಾರದ ಬಣ್ಣ ಹೊಂದಿರ್ತೈತಿ. 2012ರ ಒಲಿಂಪಿಕ್ನ ಗುರಿ ಏನು ಅಂದರೆ ಕ್ರೀಡೆ, ಶಿಕ್ಷಣ ಮತ್ತು ಸಂಸ್ಕೃತಿ ಆಗಿರ್ತೈತಿ. 2012ಕ್ಕಿಂತ ಮುಂಚೆ ಲಂಡನ್ನಲ್ಲಿ 2 ಬಾರಿ ಒಲಿಂಪಿಕ್ ನಡೀತೈತೆ. 1908 ಮತ್ತು 1948ರಲ್ಲಿ ಕೂಡ ನಡೀತಿತ್ತು. 2012ರ ಒಲಿಂಪಿಕ್ಸ್ನಲ್ಲಿ 26 ಕ್ರೀಡೆಗಳು ಕೂಡ ಇದ್ವು ಅವಾಗ. ಇದುವರೆಗೂ ಒಲಿಂಪಿಕ್ ಕ್ರೀಡೆಗಳು ಬಹುತೇಕ ಯುರೋಪ್ ಮತ್ತು ಉತ್ತರ ಅಮೆರಿಕದಲ್ಲಿ ನಡೀತವೆ. ಇವಾಗ ಅಂಗವಿಕಲರ ಒಲಿಂಪಿಕ್ 1960ರಲ್ಲಿ ಪ್ರಾರಂಭವಾಯಿತು. ಯಾವುದು? ಅಂಗವಿಕಲರ ಒಲಿಂಪಿಕ್ಕು. ಅಂಗವಿಕಲರ ಒಲಿಂಪಿಕ್ ಕ್ರೀಡಾಕೂಟ ಮೊದಲ ಬಾರಿಗೆ ರೋಮ್ನಲ್ಲಿ ನಡೀತೈತೆ. ಈ ಆಟಗಳನ್ನು ಸ್ಟೋಕ್ ಮೆಂಡವಿಲ್ ಆಟಗಳು ಎಂದು ಕೂಡ ಕರೀತಾರೆ. ಇದರ ಸೃಷ್ಟಿಕರ್ತ ಯಾರಂದರೆ ಮೆಂಡವಿಲ್.
ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಚಿಕಿತ್ಸಾ ಕೇಂದ್ರದ ಡೈರೆಕ್ಟರ್ ಆಗಿರ್ತಾರೆ ಇವರು. ಸರ್ ಲರ್ನ್ಡ್ ವಿಕ್ ಗಟ್ಮನ್ ಆಗಿರ್ತಾರೆ. ಇನ್ನು ಇದರ ಸೃಷ್ಟಿಕರ್ತ ಯಾರಂದರೆ ಬೆಂಡವಿಲ್. ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಚಿಕಿತ್ಸಾ ಕೇಂದ್ರದ ಡೈರೆಕ್ಟರ್ ಆಗಿದ್ದವರು ಯಾರಂದರೆ ಸರ್ ಲುಡ್ವಿಗ್ ಗಟ್ಮನ್. ವಿಶ್ವದ ಪ್ರಖ್ಯಾತ ಮೈದಾನಗಳು ನೋಡ್ರಿ. ಕ್ಯಾಂಟನ್ಬರಿ ಮೈದಾನ ಇದೇನಿದೆ ಅಂದರೆ ನ್ಯೂಜಿಲೆಂಡ್ನಲ್ಲಿದೆ. ಗೆಟ್ ಪ್ಲೇನ್ಸ್ ಮೈದಾನ ಏನಿದೆ ಅಂದರೆ USA ಕಾಂಟೋ ಮೈದಾನಗಳು ಜಪಾನ್ನಲ್ಲಿ ಕಂಡುಬರ್ತವೆ. ಖುಜೇಸ್ತಾನ್ ಇರಾನ್ನಲ್ಲಿ. ಮಜ್ರಾಲ್ ಡರಲ್ ಇದು ಇರಾನ್ನಲ್ಲಿ ಕಂಡುಬರುತ್ತೆ. ಸಾಲಿಸ್ಬರಿ ಇದು ಇಂಗ್ಲೆಂಡ್ನಲ್ಲಿ. ಸ್ಟೇಫಿ ಇದು ಯುರೇಷಿಯಾದಲ್ಲಿ ಕಂಡುಬರ್ತದೆ. ಇವು ಬೇರೆ ಬೇರೆ ಮೈದಾನಗಳು ಬೇರೆ ಬೇರೆ ಒಂದು ದೇಶದಲ್ಲಿ ಕಂಡುಬರ್ತವೆ. ಇಷ್ಟೇನಾಯಿತು ಆಧುನಿಕ ಒಲಿಂಪಿಕ್ನ ಕುರಿತು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ. ಮುಂದಿನ ತರಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ MCQ ಕೂಡ ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.